ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಇನ್ಫಾರ್ಮೇಷನ್ ವಿತ್ ವೈವಿ ಯೂಟ್ಯೂಬ್ ಚಾನಲ್ಗೆ ಸದಾ ಇನ್ಫಾರ್ಮೇಷನ್ಗಾಗಿ ನಾನು ನಿಮ್ಮ ಯಮನೂರ್. ಸೊ ಫ್ರೆಂಡ್ಸ್, ಈ ದಿನ ನಾವು ಒಂದು ಆ್ಯಪಲ್ಲಿ ಇರಬೇಕಾದ್ರೆ ಆಟೋಮೆಟಿಕ್ಲಿ ಇನ್ನೊಂದು ಆ್ಯಪ್ಗೆ ಯಾವ ರೀತಿ ಜಂಪ್ ಆಗೋದು ಅಂತ ತಿಳ್ಕೊಳ್ಳೋಣ. ನೀವು ಹೋಮ್ ಸ್ಕ್ರೀನಲ್ಲಿ ಇದ್ದಾಗ ಕೂಡ ಆ ಆ್ಯಪ್ಗೆ ನೀವು ಆಟೋಮೆಟಿಕ್ಕಾಗಿ ಜಂಪ್ ಆಗ್ಬೋದು. ಸೊ ಫ್ರೆಂಡ್ಸ್, ಇದಕ್ಕಾಗಿ ನಾನು ಸೈಡ್ ಬಟನ್ ಇನ್ ಪವರ್ ಆಫ್ ಬಟನ್ ಇರುತ್ತಲ್ಲ, ಇದನ್ನು ಲಾಂಗ್ ಪ್ರೆಸ್ ಮಾಡಿಟ್ಕೊತೀನಿ. ನೋಡಿ ಇಲ್ಲಿ ಸೈಡ್ ಬಟನ್ ಸೆಟ್ಟಿಂಗ್ಸ್ ಅಂತ ಬಂದಿದೆ. ಇಲ್ಲಿ ಪವರ್ ಆಫ್ ಮೆನ್ಯೂ, ಪವರ್ ಆಫ್ ರಿಸ್ಟಾರ್ಟ್ ಅಂತಿದೆ, ಎಮರ್ಜೆನ್ಸಿ ಕಾಲ್ ಇದೆ. ಈ ಬಗ್ಗೆ ನಾನು ಹಿಂದಿನ ವಿಡಿಯೋದಲ್ಲಿ ಮಾಡಿದ್ದೀನಿ. ಮೆಡಿಕಲ್ ಇನ್ಫೋ ಅಂತ ಇದೆ. ಇಲ್ಲಿ ಸೈಡ್ ಬಟನ್ ಸೆಟ್ಟಿಂಗ್ಸ್ ಅಂತ ಇದೆ, ಇದ್ರ ಒಳಗಡೆ ಹೋಗ್ಬೇಕು. ಇಲ್ಲಿ ನೋಡಿ ಡಬಲ್ ಪ್ರೆಸ್ ಆನ್ ಅಂತ ಇದೆ, ಇದು ಆನಲ್ಲೇ ಬಿಟ್ಟಿರಿ. ನೋಡಿ ಇಲ್ಲಿ ಕ್ವಿಕ್ ಲಾಂಚ್ ಕ್ಯಾಮ್ರಾ ಅಂತ ಇದೆ. ಇದು ಬೈ ಡಿಫಾಲ್ಟ್ ಆಗಿ ಅವರು ಕ್ಯಾಮ್ರಾನ ಕೊಟ್ಟಿರ್ತಾರೆ, ನಾವು ಬೇಕಿದ್ರೆ ಚೇಂಜ್ ಮಾಡ್ಕೊಳ್ಬೋದು. ಇಲ್ಲಿ ಓಪನ್ ಆ್ಯಪ್ ಅಂತ ಇದೆ, ಇದನ್ನ ಪ್ರೆಸ್ ಮಾಡಿ ನಾವು ಬೇರೆ ಆ್ಯಪ್ನ ಇಟ್ಕೊಳ್ಬೋದು. ನಾನು ಇವಾಗ ಕ್ಯಾಮ್ರಾನ ಡಬಲ್ ಪ್ರೆಸ್ ಮಾಡೋದ್ರಿಂದ ಯಾವ ರೀತಿ ಓಪನ್ ಮಾಡೋದು ಅಂತ ತೋರಿಸ್ತೀನಿ. ಇವಾಗ ಹೋಮ್ ಸ್ಕ್ರೀನ್ಗೆ ಬರ್ತೀನಿ. ನೋಡಿ, ಇವಾಗ ನಾನು ಪವರ್ ಬಟನ್ನ ಡಬಲ್ ಸರ್ತಿ ಪ್ರೆಸ್ ಮಾಡ್ತೀನಿ, ಅಂದರೆ 2 ಸರ್ತಿ ಪ್ರೆಸ್ ಮಾಡ್ತೀನಿ. ನೋಡಿ ಇಲ್ಲಿ ಕ್ಯಾಮ್ರಾನೇ ಬಂತು. ನಾವು ಬೇರೆ ಆ್ಯಪ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಬೇರೆ ಆ್ಯಪ್ ಬರುತ್ತೆ. ನೋಡಿ, ನಾನು ಇವಾಗ ಹೋಮ್ ಬರ್ತೀನಿ. ಇವಾಗ ವಾಟ್ಸಪ್ಪಲ್ಲಿ ಬರ್ತೀನಿ. ಇವಾಗ ನೋಡಿ, ನಾವು ಡಬಲ್ ಪ್ರೆಸ್ ಮಾಡ್ತೀನಿ ನೀವು ಪವರ್ ಬಟನ್ನ, ಆಟೋಮೆಟಿಕ್ಕಾಗಿ ಕ್ಯಾಮ್ರಾ ಓಪನ್ ಆಗಿಬಿಡುತ್ತೆ. ನೋಡಿ, ಕ್ಯಾಮ್ರಾ ಬಂತು. ನಾವು ಬೇರೆ ಆ್ಯಪ್ನ ಯಾವ ರೀತಿ ಸೆಲೆಕ್ಟ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಇದಕ್ಕಾಗಿ ನಾವು ಪವರ್ ಬಟನ್ನ ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಳ್ಬೇಕಾಗುತ್ತೆ. ನೋಡಿ, ಇಲ್ಲಿ ಸೈಡ್ ಬಟನ್ ಸೆಟ್ಟಿಂಗ್ಸ್ ಅಂತ ಇದೆ, ಇದ್ರ ಒಳಗಡೆ ಹೋಗೋಣ. ಇದು ಆನ್ ಇರಲಿ. ಓಪನ್ ಆ್ಯಪ್ ಯೂಟ್ಯೂಬ್ ಅಂತ ನಾನು ಇಟ್ಕೊಂಡಿದ್ದೀನಿ, ಬೇರೆ ಆ್ಯಪ್ ಇಟ್ಕೊಂಡು ತೋರಿಸ್ತೀನಿ ಇವಾಗ. ನೋಡಿ, ಇಲ್ಲಿ ಇದನ್ನು ಸೆಲೆಕ್ಟ್ ಮಾಡಿದಾಗ ನಿಮಗೆ ಇದು ಸೆಟ್ಟಿಂಗ್ಸ್ ಅಂತ ಆಪ್ಷನ್ ಬರುತ್ತೆ. ಇಲ್ದಿದ್ರೆ ಬೈ ಡಿಫಾಲ್ಟಾಗಿ ಅವ್ರು ಕೊಟ್ಟಿರೋ ನೀವು ಆ್ಯಪ್ನೇ ಇಟ್ಕೊಂಡಿದ್ರೆ ಇಲ್ಲಿ ಡಿಸೇಬಲ್ಡ್ ಅಂತ ಬರುತ್ತೆ. ಇದನ್ನು ಪ್ರೆಸ್ ಮಾಡಿದ್ರೆ ವರ್ಕ್ ಆಗಲ್ಲ. ಇದು ಇಲ್ಲಿ ಓಪನ್ ಆ್ಯಪ್ ಅಂತ ಇರ್ತೀನಿ, ಇಲ್ಲಿ ಬೇರೆ ಆ್ಯಪ್ ಇಟ್ಟು ತೋರಿಸ್ತೀನಿ. ನೋಡಿ, ಟಾರ್ಚ್ ಕೂಡ ಇದೆ, ಇಲ್ಲಿ ಆಟೋಮೆಟಿಕ್ಕಾಗಿ ಟಾರ್ಚ್ ಕೂಡ ಆನ್ ಮಾಡ್ಬೋದು. ನೋಡಿ, ನಮ್ಮಲ್ಲಿರೋ ಆ್ಯಪ್ಗಳೆಲ್ಲ ಬರ್ತವೆ. ನೋಡಿ, ಇಲ್ಲಿ ನಾನು ಸೆಟ್ಟಿಂಗ್ಸ್ನ ಇಟ್ಕೊತೀನಿ. ಇವಾಗ ನಾನು ಸೈಡ್ ಬಟನ್ನ 2 ಸರ್ತಿ ಪ್ರೆಸ್ ಮಾಡಿದ್ರೆ ನೋಡಿ ಸೆಟ್ಟಿಂಗ್ಸ್ ಓಪನ್ ಆಯಿತು. ಬೈ ಡಿಫಾಲ್ಟ್ ಆಗಿ ಕೆಲವೊಂದು ಫೋನಲ್ಲಿ ಈ ಆಪ್ಷನ್ನ ಕೊಟ್ಟಿರಲ್ಲ, ಅದನ್ನು ಯಾವ ರೀತಿ ಆ್ಯಡ್ ಮಾಡೋದಂತ ನೋಡ್ಕೊಳ್ಳೋಣ. ಇದಕ್ಕಾಗಿ ನಾನು ಸೆಟ್ಟಿಂಗ್ಸ್ನ ಓಪನ್ ಮಾಡ್ಕೊಳ್ತೀನಿ. ಇಲ್ಲಿ ಅಡ್ವಾನ್ಸ್ ಫ್ಯೂಚರ್ಸ್ ಅಂತಿದೆ ನೋಡಿ. ಇಲ್ಲಿ ಸೈಡ್ ಬಟನ್ ಅಂತ ಇದೆ, ಇದನ್ನು ಪ್ರೆಸ್ ಮಾಡಬೇಕು. ಬೈ ಡಿಫಾಲ್ಟ್ ಆಗಿ ನಿಮ್ಮಲ್ಲಿ ಏನಾದರೂ ಆಫ್ ಇದ್ದರೆ ಇಲ್ಲಿ ಆಫ್ ಅಂತ ತೋರಿಸ್ತಿರುತ್ತೆ, ಇದನ್ನು ಆನ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಇನ್ಫಾರ್ಮೇಷನ್ ನಿಮಗೆ ಏನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಎಂದು ಹೇಳ್ಕೊಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಿದ್ದೀನಿ. ಧನ್ಯವಾದಗಳು.